ಇವತ್ತು ಡೇ 2 ಎಲ್ಲೋಗ್ತಾ ಇದ್ದೀವಿ ಬೇಬಿ? 7 Island trip Krabi. Okay. You take only half. Oh, only stand half was not up. Oh. petrol bunk here. When you take up for the half cannot start. You want to take. Where is the petrol bunk here? Fuel. To street and turn left. We come in 30 minutes. ಬೇಬಿ ಸ್ಟ್ಯಾಂಡ್ ಎತ್ತಿಲ್ಲ ಅದನ್ನ ಗಾಡಿ ಸ್ಟಾರ್ಟ್ ಆಗಲ್ಲ. Stand ಎತ್ತಿದೆ ನಾನು. ಎತ್ತಿರ್ಲಿಲ್ಲ, ಅಲ್ಲಿಂದ ತಳ್ಕೊಬಂದ್ರು. ನಾವಿವಾಗ ಪಂಜಾಬ್ ಪ್ಯಾಲೇಸ್ ಅಂತ ಹೋಟೆಲಲ್ಲಿ ಇದ್ದೀವಿ. ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಇಲ್ಲೇ ನಾವು ಡಿನ್ನರ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಬೆಸ್ಟ್ ಫುಡ್. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲೇ ಬಂದಿದ್ದೀವಿ. ಬೆಳಗ್ಗೆ ಎದ್ದಿದ್ದು ತುಂಬಾ ಲೇಟ್ ಆಗೋಯಿತು. ಆ್ಯಕ್ಚುಲಿ ಎದ್ದೊಳ್ಬೇಕಾಗಿದ್ದು ಒಂದು 7 ಗಂಟೆ 8 ಗಂಟೆ ಒಳಗೆ, ಬಟ್ ನಾವೆದ್ದಾಗ 10 ಗಂಟೆ. ರೆಡಿ ಆಗೋ ಅಷ್ಟರಲ್ಲಿ ಈಗ ಆಲ್ರೆಡಿ 11:30 12 ಆಗ್ತಾ ಇದೆ. ಸೊ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಖಾಲಿ ಆಗಿತ್ತು. ಸೊ ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆರ್ಡರ್ ಮಾಡಿದ್ವಿ, ನೋಡೋಣ ಹೇಗಿರುತ್ತೆ ಬ್ರೇಕ್ಫಾಸ್ಟ್ ಅಂತ. So how's your breakfast? ಇನ್ನೂ ತಿಂದೇ ಇಲ್ಲ, ಬಟ್ ಇಟ್ಸ್ ಡೆಲಿಷಿಯಸ್. ಸೊ ಥೈಲ್ಯಾಂಡಲ್ಲೂ ಕೂಡ ರಾಮನಾಮ ಜಪ ಆಯಿತಾ. ಬೆಂಗಳೂರಿಂದ ಥೈಲ್ಯಾಂಡಿಗೆ ಬಂದ್ರು ಎಲ್ಲಿ ನೋಡಿದ್ರು ಶ್ರೀರಾಮ, ಜೈ ಶ್ರೀರಾಮ. ಪೂರಿ ಚೋಲೆ ಭಟೂರ ಸಕ್ಕತ್ತಾಗಿದೆ. ಒಳ್ಳೆ ಅಲ್ಲ shopping or you don't want to go to Burger King, then put the waiting ready here. We call it pink tea. Pink tea. Fine. ಯಾವುದೋ ಬ್ಯಾಂಡ್ ಕೊಟ್ಟ ಹಾಕೊಳ್ಳಿ ಅಂತ. ಪಿಂಕ್ ಡೇ ಫಾರ್ ದಟ್. ಸೊ ವಿ ಆರ್ ಗೋಯಿಂಗ್ ವಿತ್ ಪಿಂಕ್ ಟೀ. ಬಟ್ ಅವರಿಗೆ ಅವನು ಇದು ಕೊಟ್ಟ, ಕಮ್ಮಿದು ಕೊಟ್ಟ. ಸೊ ಇವಾಗ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಇನ್ ಕೇಸ್ ಯಾರಾದರೂ ಅವರೇ ಬರ್ತಾ ಇದ್ದರೆ ಆರಾಮಾಗೆ ಕ್ರ್ಯಾಬಿಗೆ ಪ್ಲ್ಯಾನ್ ಮಾಡ್ಬೋದು. ಹೆಂಗೆ ಬಟ್ ಇನ್ನೊಂದೇನು ಅಂತಂದರೆ ಯಾವ್ದಾದ್ರು ಥರ್ಡ್ ಪಾರ್ಟಿ ಆ್ಯಪ್ಗಳ ಮೂಲಕ ಅಂದರೆ ಮೇಕ್ ಮೈ ಟ್ರಿಪ್ಪು ಅಥವಾ ಟಿವ್ಯಾಗೋ ಈ ಥರ ಒಂದು ಆ್ಯಪ್ಗಳ ಮೂಲಕ ಪ್ಲ್ಯಾನ್ ಮಾಡಿದ್ರೆ ತುಂಬ ಲೈಕ್ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೋಬೇಕು ಆ್ಯಂಡ್ ಕೋಆರ್ಡಿನೇಟರ್ಸ್ ಇರಲೇಬೇಕು. ಬಿಕಾಸ್ ಈಗ ತಾನೇ ಹೋಟೆಲಿಂದ ಬರಬೇಕಾದ್ರೆ ಒಂದು ಕಪಲ್ ಸಿಕ್ಕಿದ್ರು. ಸೊ ಪಾಪ ಅವರು ಕೋಆರ್ಡಿನೇಟರ್ ಇಲ್ಲದೆ ಒದ್ದಾಡ್ತಿದ್ರು. ಸೊ ಆ ಥರ ನೀವು ಮಾಡ್ಕೊಬಾರ್ದು ಅಂತಂದರೆ ಫಸ್ಟೇ ಕೋಆರ್ಡಿನೇಷನ್ ಕರೆಕ್ಟಾಗಿ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೇದು. ಬಿಕಾಸ್ ನಮಗೆ ಪ್ಯಾಕೇಜ್ ಟೂರ್ ಆದ್ದರಿಂದ ನಮಗೆ ಡ್ರೈವರ್ ಕರೆಕ್ಟ್ ಟೈಮಿಗೆ ಬಂದ. ಸೊ ಪಿಕಪ್ ಪಾಯಿಂಟ್ ಎಲ್ಲಿದೆ ಕರೆಕ್ಟಾಗಿ ಕರ್ಕೊಂಡ್ಬಂದ. ಸೊ ಕಮ್ಯುನಿಕೇಷನ್ ಚೆನ್ನಾಗಾಯಿತು. ಸೊ ವಿ ಆರ್ ಹಿಯರ್ ನಾವು. ಓನಾಗಿ ಪ್ಲ್ಯಾನ್ ಮಾಡಿದ್ರೆ ಹೆಂಗೆ ಬರ್ಬೋದು ಅಂದರೆ ಫಸ್ಟ್ ಬೆಂಗಳೂರಿಂದ ಪುಕೆಟಿಗೆ ಫ್ಲೈಟ್ ತೊಗೊಂಡು ಅಲ್ಲಿಂದ ಯಾವುದಾದ್ರೂ ಪ್ರೈವೇಟ್ ಕ್ಯಾಬ್ ಮಾಡಿಕೊಂಡು ಕ್ರ್ಯಾಬಿಗೆ ಬರ್ಬೋದು. ಕ್ರ್ಯಾಬಿಯಲ್ಲಿ ಇಲ್ಲಿ ಎಲ್ಲಾದರೂ ಹೋಗಬೇಕು, ಬೇರೆ ಬೇರೆ ಐಲ್ಯಾಂಡಿಗೆ ಹೋಗ್ಬೇಕಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಶಾಪ್ಸು ಮತ್ತು ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ಸ್ ತುಂಬಾ ಸಿಗುತ್ತೆ. ಸೊ ನಾನು ಹಿಂದೆ ಬಂದಿದ್ದೆ ನೋಡಿ, ಇದು ಹಾಗೆ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರು. ಸೊ ಇಲ್ಲಿ ನಿಮಗೆ ಬೇಕಿದ್ದರೆ ಇವ್ರ ಹತ್ರ ಲೋಕಲ್ ಪ್ಯಾಕೇಜಸ್ ಸಿಗುತ್ತೆ ಕೆಲವೊಂದು ಐಲ್ಯಾಂಡ್ ವಿಸಿಟ್ ಮಾಡೋದಕ್ಕೆ ಅಂತ. ಬೇಕಿದ್ದರೆ ನೀವು ಅವ್ರ ಹತ್ರ ಪ್ಯಾಕೇಜಸ್ ಮಾತಾಡಿಕೊಂಡು ಬಾರ್ಗೇನ್ ಕೂಡ ಮಾಡಿಕೊಂಡು ಹೋಗಿ ಬರ್ಬೋದು. ಮತ್ತು ಏನು ಸಮಾಚಾರ ಹೇಳಬೇಕು. ಬ್ಯೂಟಿಫುಲ್ ಡೇ, ಬಟ್ ತುಂಬ ಹಾಟ್ ಆಗಿದೆ. ಬಿಸಿಲು ಜಾಸ್ತಿ, ಹ್ಯೂಮಿಡ್ ಜಾಸ್ತಿ. ಬಿಸಿಲು ಜೊತೆ ಹ್ಯೂಮಿಡ್ ಇದೆ ತುಂಬ. ಅದಕ್ಕೆ ಸೆಕೆ ಜೊತೆಗೆ ಬೆವರು ಬರುತ್ತೆ ಜಾಸ್ತಿ. ಸೆಕೆ ಅಂದ್ರೇನು, ಬೆವರಂದ್ರೇನು? ಸೆಕೆ ನಾವು ಫೀಲ್ ಮಾಡ್ತೀವಿ, ಬೆವರು ನಮ್ಮ ಕಣ್ಣು ಕಾಣಿಸುತ್ತೆ. ಓ ಹೌದು, ಎಸ್ ಎಕ್ಸಾಕ್ಟ್ಲಿ. ಕುರಿ ಥರ ತಿಳ್ಕೊಂತಾರೆ. ಓ ಇಲ್ಲೇ ಬರುತ್ತೆ ಅನ್ಸುತ್ತೆ ಕಣ್ರಿ. ಅವ್ನು ಹೇಳ್ದ ಅಲ್ವಾ, ಈ ವಾಟರ್ ಕಲರ್ ನೋಡು ಚೇಂಜ್ ಆಗೋಯ್ತಲ್ಲ. ನೆನ್ನೆ ಬೇರೆ ಥರ ಇರಲಿಲ್ವಾ? ನನ್ನ ಮಕ್ಕಳೇ, ನಮ್ಮದು ಉಡುಪಿಲಿ ಮೋಟ್ರ್ ಬೋಟ್ ಬಳಸ್ತೀವಲ್ಲ ಆ ಥರ ಬಳಸ್ತಾರೆ. ಅದು ಬೋಟ್ಗಳು ಒಳಗಡೆ, ಬೋಟ್ಗಳಲ್ಲೇ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅವರು. ಬೇರೆ ಜಾಗ ಕಂಪೇರ್ ಮಾಡಿದ್ರೆ ತುಂಬ ಲೋಕಲ್ ಬೋಟ್ಸ್ ಆಯಿತು. ಲೈಕ್ ನಾವು ಮಾಲ್ಡೀವ್ಸಲ್ಲೆಲ್ಲ ನೋಡಿದ್ವಲ್ಲ ಸ್ಪೀಡ್ ಬೋಟ್ಸು ಆ ಥರ ಎಲ್ಲ ನೋಡಿ, ಒಂದೇ ಒಂದು ಸಿಂಗಲ್ ಬೋಟ್ ಇಲ್ಲ ಆ ಥರ. ಇದು ನಮ್ಮ ಉಡುಪಿಲಿ ಮತ್ತು ಮಂಗಳೂರು ಬಳಸ್ತಾರಲ್ಲ ನಾಡದೋಣಿ, ಆ ಥರ ಇದೆ ಅಲ್ಲ. ಸೊ ಐ ಥಿಂಕ್ ಮೋಸ್ಟ್ ಆಫ್ ಫಾರಿನರ್ಸ್ ಹೆಂಗೆ ಗೊತ್ತಾ, ನಮ್ಮ ಥರ ಯಾವುದು ಟ್ರಾವೆಲ್ ಪ್ಯಾಕೇಜ್ ಎಲ್ಲ ತೊಗೊಂಡು ಬಂದಿರಲ್ಲ.
ಅವರೇ ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಅನಿಸುತ್ತೆ. ಬಿಕಾಸ್ ನಮ್ಮ ಥರ ಅವರು ಒಂದು 5-6 ದಿನಕ್ಕಂತೂ ಡೆಫಿನೆಟಾಗಿ ಬಂದಿರಲ್ಲ, ತುಂಬ ದಿನಕ್ಕೆ ಬಂದಿರ್ತಾರೆ. ಇಲ್ಲಿ ಆಲ್ಮೋಸ್ಟ್ ನಾವು ಯುರೋಪ್ ಕಂಟ್ರಿ ಟ್ರಾವೆಲರ್ಸ್ನ ತುಂಬ ನೋಡ್ತಾ ಇದ್ದೀವಿ. ಆ್ಯಂಡ್ ನೋಡೋಕೆ ಹೋದರೆ 99% ಜನ ಬೇರೆ ಕಂಟ್ರಿ ಫಾರಿನರ್ಸೇ ಇದ್ದಾರೆ. 1% ಮೇ ಬಿ ಇಂಡಿಯನ್ಸ್ ಇರ್ಬೋದು ಇಲ್ಲಿ ಅಷ್ಟೇ. ಹಾಂ, ಅಲ್ಲ 90%, ಒಂದು 10% ಅಂತೂ ನೋಡಿಲ್ಲ ನೋಡಿಲ್ಲ ಅಷ್ಟೇ. ಆ್ಯಂಡ್ ಮ್ಯಾಕ್ಸಿಮಮ್ ನಾನು ನೋಡಿರೋದೆಲ್ಲ ಯುರೋಪಿಯನ್ ಕಂಟ್ರೀಸಿಂದ ಬಂದಿದ್ದಾರೆ. ಬಿಕಾಸ್ ಯುರೋಪಿಯನ್ ಕಂಟ್ರೀಸ್ ತುಂಬ ಕೋಲ್ಡ್ ಆಗಿರುತ್ತೆ ವರ್ಷದಲ್ಲಿ ಮ್ಯಾಕ್ಸಿಮಮ್ ಟೈಮ್. ಹೌದು. ಆ್ಯಂಡ್ ಇಂಡಿಯಾ ಅವರೆಲ್ಲ ಇಂಡಿಯಾಗೂ ಬರ್ತಾರೆ ಸುಮಾರು ಜನ. ಬಟ್ ಅವ್ರು ಥೈಲ್ಯಾಂಡ್ನ ಯಾಕೆ ಚೂಸ್ ಮಾಡ್ತಾರೆ ಅಂತಂದರೆ ಇಲ್ಲಿಂದು ಲೈಕ್ ರೂಲ್ಸು ಇದು ಟೂರಿಸ್ಟ್ಗೆ ಅಂತಲೇ ಇರೋ ಕಂಟ್ರಿ, ಟೂರಿಸಮ್ಮೇ ಇಲ್ಲಿ ಫೇಮಸ್. ಎಷ್ಟೊಂದು ರೆಸ್ಟ್ರಿಕ್ಷನ್ಸು ಇಲ್ಲಿರಲ್ಲ, ಬೇರೆ ಕಂಟ್ರಿಯಲ್ಲಿ ಇರೋ ನಮ್ಮ ಇಂಡಿಯಾದಲ್ಲಿರೋ ರೆಸ್ಟ್ರಿಕ್ಷನ್ಸೇ ಇಲ್ಲಿಲ್ಲ ಫಸ್ಟ್ ಆಫ್ ಆಲ್. ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಸೊ ಇಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಕುತ್ಕೋಬೋದು, ಕುಡಿಬೋದು, ತಿರುಗಾಡ್ಬೋದು, ಎಷ್ಟೊತ್ತೊಂದು ಅಷ್ಟೊತ್ತಲ್ಲಿ ಓಡಾಡ್ಬೋದು, ಯಾರೂ ಕೇಳಲ್ಲ. ಸೊ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಿನ್ನೆ ಬೆಳಗ್ಗೆಯಿಂದ ಇಲ್ಲಿ ತನಕ ಒಬ್ಬರು ಪೊಲೀಸ್ನ ನೋಡಿಲ್ಲ. ಕೆಲವೊಂದು ಸಲ ಅದು ನಾರ್ಮಲ್ ಪೊಲೀಸ್ ಕಾರ್ ಓಡಾಡೋದನ್ನ ಮಾತ್ರ ನೋಡಿದ್ದೀವಿ ಒಂದ್ಸಲ. ಆ ಥರ ಲೈಕ್ ಫಾರಿನರ್ಸ್ ಮೇ ಬಿ ಬಿಸಿಲಿಗೆ ಅವರು ಕೆಲವರಂತೂ ಟ್ಯಾನ್ ಆಗೋಕ್ಕೆ ಅಂತಲೇ ಇಲ್ಲಿ ಬಂದಿದ್ದಾರೆ ಹುಡುಕೊಂಡು ಅನಿಸುತ್ತೆ. ಬರೀ ಇಂಡಿಯಾದಲ್ಲೂ ಕಾಫಿ ಬರೀ ಥೈಲ್ಯಾಂಡಲ್ಲಿ ಕುಡಿದ್ರೆ ಸಾಕು. ಕೋಲ್ಡ್ ಕಾಫಿ ಬಿಡ್ರಿ, ನಾರ್ಮಲ್ ಕಾಫಿಗೆ ಕೋಲ್ಡ್ ಕಾಫಿಗೂ ಡಿಫ್ರೆನ್ಸ್ ಇದೆ. And then Krabi Lighthouse, 4 person. Krabi Lighthouse, okay. And then rear. And then at the Raleigh we go there for sightseeing and take picture. And then after the Raleigh guys we're gonna go to Top Island. Top Island we're calling Thai language Chaliwek. And then have 2 island, have a sand look like a bridge. And then you can take picture, relaxing. And then if you want to buy some coffee, we have a coffee also at the Top Island. And then at Top Island guys you can swim in. And then just swim in there. For snorkeling we have another place. Alright, and then after Top Island we're gonna go to Chicken Island. Take picture with chicken. Take picture with chicken. And then after take picture with chicken, we're gonna go to a place for snorkeling. We give you the best snorkel and life jacket for snorkeling. Alright, and then after snorkeling, we're gonna go to Oda Island, guys, the big island there. And then big island, we have a dinner for everyone. We have a dinner, and then big island, we have a yellow area for swimming and snorkeling again. Have a cinema, have a restaurant, have a toilet, everything. And then you can see sunset also, guys, after dinner. You can see sunset from Phuket. And then sunset, I think, are beautiful for today, guys, because of not.
ಬೆಸ್ಟ್ ಅಂತ ಹೇಳ್ತಾ ಇದ್ದಾನೆ. jellyfish, guys, jellyfish. ಓ ಇಸ್ ದಟ್ ಜೆಲಿ ಫಿಶ್? ಅಲ್ಲಿ ನೋಡೋದು Season for jellyfish. Season for jellyfish. ಬೇಬಿ ಎಷ್ಟು Alright guys, and then ಬಟ್ ಅದು ಸ್ಕಿನ್ ಮೇಲೆ ಬಿದ್ರೆ ಸ್ಕಿನ್ ಹೆಂಗ್ ಕಚ್ಚುತ್ತೆ ಗೊತ್ತಾ? in Railay guys, inside guys, if you are coming here again, you can take the taxi boat and Aonang around 100 baht. Oh, they have taxi Inside boat have also. monkey also. 100 monkey, baht ashte. two species monkey, black color and coming with the ನಾವು four ರೈಲಿ island ಅನ್ನೋ also, four ಪ್ಲೇಸ್ island. ಇದ್ದೀವಿ. ಇಲ್ಲಿ ರೈಲಿ ಈಸ್ಟ್ ಮತ್ತು ರೈಲಿ ವೆಸ್ಟ್ ಅಂತ ಇದೆ ಅಂತೆ. ಇಲ್ಲಿ ಏನೂ ಒಂದು ನಿಲ್ಲಿಸ್ತಾ ಇಲ್ಲ, ಜಸ್ಟ್ ಫೋಟೋಸ್ ತಗೊಳಕ್ಕೆ. ಈ ರಾಕ್ಸು, ಈ ಮೌಂಟೇನ್ ಎಲ್ಲ ಸ್ವಲ್ಪ ಯುನೀಕ್ ಆಗಿದೆ. Alright guys, we meet again on the boat 4 o'clock guys. We meet again on the boat 4 o'clock. We meet again on the boat 4 o'clock coming here. And then after this we're gonna go to chicken. ಇದು ಜಲ್ಲಿ ಫಿಶಸ್ ಇದೆ ನೋಡಿ ಇಲ್ಲಿ. ಬೇಬಿ ಇದು ಯಾವ ಪ್ಲೇಸ್ ಹೇಳಿದವನು? ಇದು ಟಾಪ್ ಐಲ್ಯಾಂಡ್. ಟಾಪ್ ಐಲ್ಯಾಂಡ್ ಅಂತೆ. ಬರೀ ಜಲ್ಲಿಸೇ ಇದೆ. ಇದು ಎರಡನೇ ಐಲ್ಯಾಂಡ್. ನಾವಿವಾಗ ಟಾಪ್ ಐಲ್ಯಾಂಡಲ್ಲಿ ಇದ್ದೀವಿ. ಇದು ಸೆಕೆಂಡ್ ಐಲ್ಯಾಂಡ್. ಫಸ್ಟು ಇನ್ನೊಂದು ಕಡೆ ನಿಲ್ಲಿಸಿದ್ರು, ಬಟ್ ಅಲ್ಲಿ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೇನು ಕೆಳಗಡೆ ಇಳಿಸಿಲ್ಲ, ಬಟ್ ಜಸ್ಟ್ ಅನ್ ಐಲ್ಯಾಂಡ್ ಅದು. ಬಟ್ ಇಲ್ಲಿ ಫೋಟೋಸು ವೀಡಿಯೋಸು ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿರೋ ಸೀನ್ರಿ ಇದೆ ಅಂತ ಇಲ್ಲಿ ನಿಲ್ಲಿಸಿದ್ರು. ಇಲ್ಲೊಂದು 1 hour ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಬೇಕಾದರೂ ಫೋಟೋಸ್ ವೀಡಿಯೋಸ್ ತೊಗೊಳ್ಳಿ ಅಂತ. ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ, ಬಟ್ ತುಂಬ ಹಾಟ್ ಆಗಿದೆ. ಇನ್ನು ಇದನ್ನು ಬಿಟ್ಟು ಇನ್ನೂ 5 ಐಲ್ಯಾಂಡ್ಗಳಿಗೆ ಹೋಗಬೇಕು. ಸೊ ಇದು ಏನು ಅಂತಂದರೆ 2 ಐಲ್ಯಾಂಡ್ ನಡುವೆ ಬ್ರಿಡ್ಜ್ ಥರ ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಸೊ ಸೀನ್ರಿ ಚೆನ್ನಾಗಿದೆ ಆ್ಯಂಡ್ ವಿಡಿಯೋ ತಗೊಳಕ್ಕೆ ಚೆನ್ನಾಗಿರುತ್ತೆ ಅಂತ ನಿಲ್ಸಿರೋದು. ಬಟ್ ತುಂಬಾ ಜಲ್ಲಿ ಫಿಶಸ್ ಇದೆ. ಹಂಗೆ ಒಂದು ಕಚ್ಚಿತು ಕೂಡ ನನ್ನ ಕಾಲಿಗೆ. ಸಿಕ್ಕಾಪಟ್ಟೆ ಜಾಸ್ತಿ ಜಲ್ಲಿ ಫಿಶಸ್ ಇದೆ ಇಲ್ಲಿ. ಇಲ್ಲೊಂದು ಕಪಲ್ ಮೀಟ್ ಮಾಡಿದ್ವಿ. ನಾನು ವೀಡಿಯೋ ಮಾಡ್ತಾಯಿದ್ದೆ, ನಾನು ಕನ್ನಡದಲ್ಲಿ ಮಾತಾಡಿದ್ದು ನೋಡಿ ಅವರೇ ಕರೆದು ಕನ್ನಡದವರ ಅಂತ ಮಾತಾಡ್ಸಿದ್ರು. ದೇ ಆರ್ ಸೋ ಗುಡ್. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಫುಲ್ಲು ಒಂದು 10 minutes ಕಾನ್ವರ್ಸೇಷನಲ್ಲಿ ಫುಲ್ ನಮ್ಮ ಸ್ಟೋರಿ, ಅವ್ರ ಸ್ಟೋರಿ, ಇಲ್ಲಿ ಯಾಕೆ ಬಂದಿದ್ರು ಅಂತ. ಅವರು ಚೈನಾ ಹೋಗಿದ್ದಾರಂತೆ. ಚೈನಾ ಹೋಗಿ ಚೈನಾಯಿಂದ ಥೈಲ್ಯಾಂಡಿಗೆ ಬಂದಿರೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಸೂಪರಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲನೂ. ಚೆನ್ನಾಗಿ ಅನಿಸ್ತು. ಆದರೆ ಬೇರೆ ದೇಶಕ್ಕೆ ಬಂದುಬಿಟ್ಟು ಯಾರಾದರೂ ನಮ್ಮವ್ರು ಸಿಕ್ಕಿದ್ರೆ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಫುಲ್ ಎಲ್ಲರೂ ಬಿಟ್ಬಿಟ್ಟು ವಿ ಸ್ಟಾರ್ಟ್ ಟೆಲಿಂಗ್ ಆ ಸ್ಟೋರಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಈ ಐಲ್ಯಾಂಡ್ ಹೆಸರು ಚಿಕನ್ ಐಲ್ಯಾಂಡ್ ಅಂತ. ಹಿಂದೆ ಇರೋ ಹಿಲ್ಸು ಚಿಕನ್ ಥರ ಫಾರ್ಮ್ ಆಗಿರೋದಕ್ಕೆ ಈ ಐಲ್ಯಾಂಡಿಗೆ ಚಿಕನ್ ಐಲ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ. ಚೆನ್ನಾಗಿದೆ. ดำน้ำที่นี่กันนะครับแล้วก็ถ้าพี่จะถ่ายรูปกับเกาะแปะก็สามารถถ่ายได้นะครับนั่งบนหัวเรือแล้วก็ถ่ายรูปได้ครับ Hello, not go far. Hello. ಓ ಈ ಕಡೆ ಬಾ, ಬರೋ ಈ ಕಡೆ ಬಾ, ಸಾಕಂತೆ. Guys, look like elephant. Thailand elephant. correct. Alright guys, and then here we have a dinner. We meet at the table 5:40. 5:40 we have a dinner. 5:40. Dinner 5:40. Okay guys, and then at 5:40 we have a table for dinner here. And then we stay there. You focus on my shirt, yellow shirt at the table there. Okay, 5:40. ರೆಸ್ಟ್ ಆಫ್ ದ ಡೇ ನಾವು ಇನ್ನೂ ಏನೇನು ಮಾಡಿದ್ವಿ ಅನ್ನೋದನ್ನ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿ.